ಅದು ಆಮೇಲೆ ಕಾಂಗ್ರೆಸ್ ಹೇಳ್ತಲ್ಲ, ಆಮೇಲೆ ಕಾಂಗ್ರೆಸ್, ಆಮೇಲೆ ವೋಟಿಂಗ್, ಆಮೇಲೆ ನಮ್ದು ಕಾರ್ಪೊರೇಟರ್ ಇನ್ನೊಂದ ಮತ್ತೊಂದು ಒಡವರ್ ಇಟ್ ಮೇ ಬಿ. ಸೊ ಹಂಗಾಗಿ ನಿಮಗ್ ಮುಂದೆ ನಿಮ್ಮ ಮತಗಳೇ ಇಲ್ಲ ಅಂತ ಆಗ್ಬಿಟ್ರೆ ನೀವ್ ಯಾ ಕಾರ್ಪೊರೇಟರ್ ಆಗ್ತೀರಿ? ಹೆಂಗ್ ಆಗ್ತೀರಿ ನೀವು? ಇಲ್ಲೆಲ್ಲ ಹೆಚ್ಚು ಮುಸಲ್ಮಾನ್ರ ಅದಾರ, ಲಮಾನೀಸ್ ಅದಾರ, ಎಸ್ ಸಿಗಳು ಅದಾರ, ಎಲ್ಲ ದುಡ್ಕೊಂಡ್ ತಿನ್ನೋ ಜೀವಗಳಲ್ಲಿ ಯಾವ ಶ್ರೀಮಂತ ದೊಡ್ಡ ದೊಡ್ಡ ಕಲ್ತ್ ಮಂದಿ ಏನಿಲ್ಲ ಇವ್ರಾಗ, ಬಹಳ ಕಡಿಮೆ. ಹೌದಲ್ರಿ? ಮತ್ತ ಅವ್ರನ್ನ ಕೈ ಹಿಡಿಬೇಕು ಯಾರ? ಬಿಜೆಪಿ ಯಾರು ನಮ್ಮಂಗ್ ಹೊರಗ್ ಬಿದ್ದಿಲ್ಲ. ಯಾಕ? ಏನದ ಇದ್ರೊಳಗ? ಅವ್ರಿಗೆ ಎಷ್ಟು ಮತಗಳು ಕಟ್ ಆಗ್ತಾವೋ ಅವೆಲ್ಲ ಕಾಂಗ್ರೆಸ್ ನೋಡೋದ್ ಗುರ್ತದೆ ಅವ್ರಿಗೆ. ಹೌದಲ್ರಿ? ಇವ್ ಎಲ್ಲಾ ದುಡ್ಕೊಂಡ್ ತಿನ್ನೋ ಜನ್ಮಗಳು, ಎಲ್ಲಾ ಅವಿದ್ಯಾವಂತರು, ಏನೂ ಗೊತ್ತಿಲ್ಲ. ಮುಂಜಾನೆ ಹೇಳಕ್ ಹೋಗ್ತಾವು, ರಾತ್ರಿ 7-8 ಗಂಟೆಗೆ ಬರ್ತಾವು. ಅಂಗನವಾಡಿ ಕಾರ್ಯಕರ್ತೆ ಬಾಗ್ಲ ಹಾಕೊಂಡ್ ಹೋಗಿರ್ತಾಳ, ಮನೆಗೆ ಹೋಗಿ ನೋಡ್ತಾಳ, ಬೀಗ ಹಾಕಿರ್ತದ, ಸ್ಟಿಕ್ಕರ್ ಒತ್ತಾಳ, ಹೋಗ್ಬಿಡ್ತಾಳ. ಅವ್ರಿಗೆ ಹೇಳೋರು ಯಾರು, ಕೇಳೋರು ಯಾರು? ಹೌದಲ್ರಿ? ಮುಂಜಾನೆ 7ಕ್ಕೆಲ್ಲ ಒಳಗ ಅವ್ರ ಮನ್ಯಾಗ ಇರ್ಬೇಕು. ಇಲ್ಲ ರಾತ್ರಿ 7 ನಂತರ ಅವ್ರ ಮನೆಗ್ ಹೋಗ್ಬೇಕ. ಯಪ್ಪ ಯವ್ವ ಎಣ್ಣ ಅನ್ಬೇಕು, ಅವ್ರ ತಲಿ ತುಂಬೇಕ. ನೋಡು ಇದನ್ನ ನೀ ಕಳ್ಕೊಂಡೆ ಅಂತ ಹೇಳಿದ್ರೆ ಮುಂದೆ ನಿನ್ನ ಮಕ್ಕಳಿಗೆ ಅನಾನುಕೂಲ ಆಗ್ತತಿ. ಈ ಮೊನ್ನೆ ಅವ್ರ ಪಶ್ಚಿಮ ಬಂಗಾಳ 94 ಲಕ್ಷ ಜನ ಹೋದ, 23 ಲಕ್ಷ ಜನ ಹಿಂದೂಗಳಿಗೆ ಹೋಗೈತಿ. ಬಾಂಗ್ಲಾದೇಶದಾಗೆಲ್ಲ ನುಸುಳಿ ಬರಾಕತ್ತಾರ ಮುಸಲ್ಮಾನ್ ಅಷ್ಟೇ ಅಲ್ಲ, ಎಲ್ಲಾ ಹಿಂದುಳಿದು ಹಿಡ್ಕೊಂಡು ಹೋಗಕೈತೈತಿ ಅಂದಾಗ ಮುಂದ್ ಗತಿ ಹೆಂಗ? ನೀವ್ ಈ ದೇಶದ ಪ್ರಜೆನೇ ಅಲ್ಲ ಅಂತಾದ್ರೆ ಮುಂದ್ ಗತಿ ಹೆಂಗ? ಒಂದ್ ಪಾಸ್ಪೋರ್ಟ್ ವಿಷಯವಾಗಿ ಮೊನ್ನೆ ಒಬ್ಬ ಪತ್ರಕರ್ತರು ಪಶ್ಚಿಮ ಬಂಗಾಳದಲ್ಲಿ, ನೀವು SIR ಇದ್ರಲ್ಲಿ ನೋಡಿರ್ಬೇಕು ಯೂಟ್ಯೂಬ್ ಆಗ, ಅವ್ ಪಾಪ ಮಾತಾಡೋಣ ಅದ್ರ ಬದಲ್. ಇಂಡಿಯನ್ ಟೈಮ್ಸ್ ಆಫ್ ಇಂಡಿಯಾನೋ ಇಂಡಿಯನ್ ಎಕ್ಸ್ಪ್ರೆಸ್ ಅದ್ರಾಗೂ ಬಂದೈತಿ. ಏನ ಅವ್ ಯಾವಾಗ ಎಚ್ಚರ ಆಗ್ಯಾನು? ಪಾಸ್ಪೋರ್ಟ್ ಹೋಗಿ ರಿನ್ಯೂವಲ್ ಕೊಟ್ಟ ಎಚ್ಚರ ಆಗ್ಯಾನು. ಅದ್ ಕೊಟ್ಟಾಗ ಪೊಲೀಸ್ ಅಂತನ ನಾವು ಇದನ್ನ ವೆರಿಫೈ ಮಾಡಿದ್ವಿ, ಇದು ನಿಮ್ ಮತದಾರ ಪಟ್ಟಾಗಿಲ್ಲ ಸರ್, ನಾವು ಅದನ್ನ ಅಪ್ರೂವ್ ಮಾಡಕ್ ಆಗಂಗಿಲ್ಲ, ನಿಮ್ದು ರಿನ್ಯೂವಲ್ ಆಗಂಗಿಲ್ಲ, ನೀವ್ ಫಾರಿನ್ ಹೋಗಕ್ ಆಗಂಗಿಲ್ಲ. ಅದು ಒಂದ್ ಸೌಲಭ್ಯ ಅಲ್ಲ. ನಿಮ್ ಮಕ್ಳ ನಾಳೆ ದಿವಸ ಯಾವ್ದೋ ಊರಿಗೆ ಹೋಗುವಂತ ಅವಕಾಶ ಬರ್ಬಹುದು. ಏನೋ ITA ಮಾಡಿರ್ತಾರೆ, ಟೆಕ್ನಿಕಲ್ ಮಾಡಿರ್ತಾರೆ, ಯಾವ್ದೋ ಒಂದು ಅಚಾನಕ್ ಅವ್ರಿಗೆ ಬಂದ್ಬಿಡ್ತದೆ. ನಿಮ್ದು ಹುಡುಗಂದ ಹೆಸರಿಲ್ಲ, ನೀವು ಆಯ್ದಿಲ್ಲ, ಅಜ್ಜಂದಿಲ್ಲ, ಇನ್ನೊಂದಿಲ್ಲ, ಈ ಹೊಸ ಲಿಸ್ಟ್ ನಿಮ್ದಿಲ್ಲ, ಫಜೀತಿ ಆಗಲ್ಲ ಲೈಫ್. ಬಹಳ ಮಂದಿ ಏನಾಗಲ್ಲ ಬಿಡ್ರಿ. ನಮ್ಮಲ್ಲಿ ಏನಾದ್ರು ನಿರ್ಲಕ್ಷ್ಯ ಬಹಳ. ನಮ್ಮಲ್ಲಿ ನಮ್ಮ ಮಕ್ಳು ಯಾಕಾಲಿ ಫಾರಿನ್ ಹೋಗಿ ಬಿಡ್ರಿ, ಅದೆಲ್ಲ ಮುಂದೆ ಶಾಲೆಗೆ ಸಂಬಂಧಪಟ್ಟಂಗ, ಒಂದ್ ಮನಿ ತಗೋಬೇಕು ಅನ್ನೋದು ಸಂಬಂಧಪಟ್ಟಂಗ, ಒಂದು ಲೋನ್ ತಗೋಬೇಕು ಏನೇ ಇರ್ಲಿ, ನಾವ್ ಈ ದೇಶದ ಪ್ರಜೆ ಅಂತ ನಾವು ಪ್ರೂವ್ ಮಾಡ್ಬೇಕು. ದಿನಗೂಲಿ ಕಾರ್ಮಿಕ ಬಂಗಾಳದಲ್ಲಿ ಇನ್ನಿಲ್ದಂಗ ಅವನು ಇರೋದು ಎಲ್ಲಾ ಡಾಕ್ಯುಮೆಂಟ್ ಇಟ್ರು ಅವ್ನು ಇದುವರೆಗೂ ಕೂಡ ಈ ದೇಶದ ಪ್ರಜೆ ಅಂತ ಪ್ರೂವ್ ಮಾಡಿದ ಮುಂದೆ ಬಂದಿಲ್ಲ ಎಲೆಕ್ಷನ್ ಕಮಿಷನ್. ಏನ್ ಮಾಡ್ಬೇಕು? ಹುಡ್ಕೋಗ್ಯದ ಇವತ್ತು ಪ್ರಜೆಗಳ ಸ್ಥಿತಿ. ಈ ಒಂದು ಹೋರಾಟ, ಇದು ಸ್ವಾತಂತ್ರ್ಯದ ಹೋರಾಟ ಆಗ ಅವ್ರು ಮಾಡಿದ್ರು, ಜನರ ಸ್ವಾತಂತ್ರ್ಯ ಅವ್ರ ಹಕ್ಕುಗೋಸ್ಕರ ಈಗ ನೀವು ಹೋರಾಟ ಮಾಡೋ ಕಾಲ ಬಂದದೆ. ಈ ಸೀರಿಯಸ್ನೆಸ್ ನಾವು ಕಾಂಗ್ರೆಸ್ನವ್ರು ತಿಳ್ಕೊಂಡು ಮಾಡಿಲ್ಲ ಅಂದ್ರೆ ಹೆಸರಿಗೊಬ್ಬ ಇನ್ಚಾರ್ಜ್ ಬೇಡ, ಹೆಸರಿಗೊಬ್ಬ BLA ಖಂಡಿತವಾಗ್ಲೂ ಬೇಡ. ಯಾರು ಮಾಡ್ಲಿಕ್ಕೆ ಆಗಂಗಿಲ್ಲ ಮುಕ್ತವಾಗಿ ಹೇಳ್ರಿ, ಸರ್ ನನ್ ಕೈಯಾಗ ಆಗಂಗಿಲ್ಲ, ನಂಗೆ ಏನು ಗೊತ್ತಾಗ್ತಾ ಇಲ್ಲ, ಯಾರು ತಿಳಿದವ್ರ ಹಾಕೊಡ್ರಪ್ಪ ಇದು ಕೆಲ್ಸಕ್ಕ ಅಂತ ಹೇಳಿ ನೀವು ವಾಪಸ್ ಹೇಳ್ಬಿಡ್ರಿ ಅವ್ರಿಗೆ, ಇಲ್ಲಿರೋ ಹಿರಿಯರಿಗೆ. ಮುಂಜಾನೆಯಿಂದ ಸಂಜೆ ಮಠ ನಮ್ ಹಂಗ ಇನ್ನೊಬ್ರ ಹಂಗ ನಾವ್ ಯಾಕೆ ಬಂದಿವಿ? ನಮ್ಗೇನ್ ಮನೆಗೆ ಕೆಲಸ ಇಲ್ಲೇನ? ಎಷ್ಟೋ ಮಂದಿ ಹೋಗಿಲ್ಲ, ಇನ್ನ ಎಷ್ಟೋ ಮಂದಿ ಬಂದಿಲ್ಲ ಅಂದ್ರೆ, ಆದ್ರೆ ನಾವ್ ಇವತ್ತು ನಮ್ ಜೀವಕ್ಕ ಜೀವ ಇಟ್ಟಿದ್ರ ಮ್ಯಾಗ ಯಾಕೆ ಕೆಲಸ ಮಾಡಾಕತ್ತೀವಿ ಅಂದ್ರೆ, ನನ್ ಕಾಂಗ್ರೆಸ್ ಇನ್ನೊಂದು ಮತ್ತೊಂದಕ್ಕಿಂತಲೂ ಮುಗ್ಧ ಜನರ ಹಕ್ಕು ಉಳಿಬೇಕಾಗ್ಯದ. ನನಗೆ ಮುಗ್ಧ ಜನರ ಮತದಾನದ ಹಕ್ಕು ಉಳಿಬೇಕಾಗ್ಯದ. ಅದಕ್ಕೆ ನಿಮ್ಮ ರಿಕ್ವೆಸ್ಟ್ ಮಾಡಕ್ ಬಂದಿಲ್ಲ. ಈ ಊರಾಗ ಬಹಳ ಇಲ್ಲೇ ಕಾಣ್ತದ, ಯಾರು ಏನ್ ದೊಡ್ಡ ಶ್ರೀಮಂತರೇನಲ್ಲಪ್ಪ. 3 ಒಪ್ಪತ್ತು ಊಟದ ಚೆನ್ನಾಗಿ ಮನ್ಯಾಗ ಇರೋರು ಅಷ್ಟೇ ಬಿಟ್ರೆ ಯಾರೇನ್ ನನ್ ಕಣ್ಣಿಗೆ ಕಾಣ್ತಾ ಇಲ್ಲ. ಓಹೋ ಎಲ್ಲ ಎಂತ ದೊಡ್ಡ ಕಾರ್ಗಳು ಬಂಗ್ಲಾಗಳು ಕಟ್ಕೊಂಡವ್ರೇನ ಅಲ್ಲ. ಮತ್ ನೀವೇ ಮಾಡ್ಬೇಕಲ್ಲ. ಯಾಕಂದ್ರೆ ನಿಮಗ್ ಬಡತನ ಅಂದ್ರೆ ಏನ್ ಗೊತ್ತು, ದಾರಿದ್ರ್ಯ ಅಂದ್ರೆ ಏನ್ ಗೊತ್ತು, ನಿಮ್ಗ ಅಕ್ಷರ ಇಲ್ಲದೆ ಇರೋದು ಅಂದ್ರೆ ಏನ್ ಗೊತ್ತು. ಈಗ ನೀವು ದುಡ್ದು ನಿಮ್ ಮಕ್ಕಳಿಗೆ ಅಕ್ಷರ ಜ್ಞಾನ ಕೊಡ್ತೀರಿ. ಮುಂದೆ ಹಿಂದಿನ ಕಾಲದಾಗ ನಿಮ್ಮ ಮಾಯಿ ಮುಚ್ಚಗಳಿಗೆ ಎಲ್ಲಿತ್ತು? ನೀವು ಬಹಳ ಕಲ್ತಿರೊಂದ 8ನೇ ಎತ್ತ, ಬಹಳ 8ನೇ ಎತ್ತ ಕ್ಲಾಸ್. ಅದ್ರಿಂದ ಹೇಳ್ತೀನಿ, ಮುಂದಿನ ಪೀಳಿಗೆ ಆದ್ರೂ ಸುಖವಾಗಿರ್ಬೇಕು. ನಿಮ್ಮ ಜೊತೆಲಿ ಇರ್ತಕ್ಕಂಥ ಜನ ನಿಮ್ ಜೊತೆ ನಾಳೆ ಬರ್ತಾರೆ, ಅಜ್ಜ ಸಾಹೇಬ್ರ ಹತ್ರ ಬರ್ತಾರೆ, ಬಂದು ನಾನು ಇದೊಂದ್ ಮನೆ ಹಾಕೊಡು,
ಹಾ ನಿಮ್ ಮನಿ ಹಾಕೊಡ್ಬೇಕಂದ್ರೆ ಆಧಾರ್ ಕಾರ್ಡ್ ಇರ್ಬೇಕು. ಸರಿ ವೋಟರ್ ಲಿಸ್ಟ್ ತಗೊಂಬನಿ, ವೋಟರ್ ಲಿಸ್ಟ್ ಅಲ್ಲಿ ಇದ್ದೀವಿ ಅಂತ ಕೇಳಿ ಏನ್ ಮಾಡ್ತೀರಿ? ನಾಳೆ ಕಾನೂನು ಚೇಂಜ್ ಆಗ್ಬೋದಲ್ಲ, ನಿಯಮ ಚೇಂಜ್ ಆಗ್ಬೋದು, ಬದಲಿ ಆಗ್ಬೋದು, ಯಾರಿಗ್ ಗೊತ್ತು? ಹಿಂಗೆಲ್ಲ ಬರ್ತಾವ. ಅವಕ್ ಏನ್ ನೀವು ರಕ್ಷಣೆ ಮಾಡ್ತೀರಿ? ರಾಜಕಾರಣಿಗಳು ನೀವು. ನಾಳೆ ನೀವೇ ಕಾರ್ಪೊರೇಟರ್ ಆಗ್ತೀರಿ. ಆಕೆ ನಾ ಏನ್ ಮಾಡೋಣ ಅನ್ನಕ್ ಬರಂಗಿಲ್ಲ. ಅಲ್ಲೊಂದು 700 ಓಟ್ SC ಹೋಗಿರ್ತದೆ, ಇನ್ಯಾವುದೋ ಒಂದು 500 ಓಟ್ ಹಿಂದೂಗಳಿಗೆ ಹೋಗಿರ್ತದೆ, ಮುಸಲ್ಮಾನರಿಗೆ 1000 ಓಟ್ ಹೋಗಿರ್ತದೆ. ಮತ್ತೆ ವಾಪಸ್ ಎಲ್ಲಿಂದ ತರ್ತೀರಿ ನೀವು ಓಟ್ಗಳು? ರಾಜಕಾರಣ ಮಾಡ್ಬೇಕಂದ್ರೆ ಎಲ್ಲಿಂದ ತರ್ತೀರಿ ಓಟ್ಗಳು? ರಾಜಕೀಯನೂ ಅದ, ಸಮಾಜಮುಖಿ ಚಿಂತನೆನೂ ಮಾಡ್ಬೇಕಾಗ್ಯದ. ಆದ್ರಿಂದ ನಾನ್ ನೋಡ್ರಿ ಎಲ್ಲ ಹಾಕೊಂಡಿನಿ. ಇದು ನೀವ್ ಹೇಳ್ದಂಗ ಅದನ್ನ ಅಂಜಬ್ಯಾಡ್ರಿ. ಎನ್ರೋಲ್ಮೆಂಟ್ ಲಿಸ್ಟ್ನಾಗ ಏನದಲ್ಲ ಬಹಳ ಕಡಿಮೆ ಅದ, ಬಹಳ ಕಡಿಮೆ ಅದ. ಬರೀ 20, 25, 28% ಅದ. ಬೇರೆ ಕಡೆಗೆಲ್ಲ 69, 54, 58 ಹಿಂಗೆಲ್ಲ ನಡೆದದ. ನಿಮ್ ವಾಡ್ಯಾಗ ಕಡಿಮೆ ಆಗದ. ಒಂದು ಕೂಲಿ ಕಾರ್ಮಿಕರು ಹೋಗುದು ಒಂದ್ ಸಮಸ್ಯೆ, ಅಪನಂಬಿಕೆ ಒಂದು ಸಮಸ್ಯೆ. ಇವನ್ ಮನಸ್ಸಿನಿಂದ ತೆಗೀರಿ, ಧೈರ್ಯವಾಗಿ ಮುನ್ನುಗ್ಗಿ ಅದನ್ನ ತಗೊಂಡು ತುಂಬಿ ಹಾಕಿ ಅವ್ರು BLO ವಿಶ್ವಾಸ ತಗೊಂಡು ಸಮಾಧಾನಲಿ ಆಗಸ್ಟ್ 29 ಲಾಸ್ಟ್ ಡೇಟ್ ಅದ, ಮಾಡಿ ಮುಗಿಸಿದ್ರೆ ರಾಜಕೀಯವಾಗಿ ನಿಮ್ಗೆ ಅನುಕೂಲ, ಸಾಮಾಜಿಕವಾಗಿ ಜನಗಳಿಗೆ ಅನುಕೂಲ. ಈಗ ನೀವು ಮಾಡಿದ್ರೆ ನೀವು ರಾಜಕೀಯವಾಗಿ ಇದ್ದದ್ದಕ್ಕೂ ಸಾರ್ಥಕ ಆಗ್ತದೆ. ಅವತ್ತಿನ ಕಾಲಕ್ಕೆ ಅವರೆಲ್ಲ ರಾಜಕೀಯ ಮಾಡಿ ಸಾರ್ಥಕ ಆಗಿ ಸತ್ತಾರ. ಅವರೆಷ್ಟು ನಮಗೂ ನಿಮಗೂ ಮಾಡ್ಲಿಕ್ಕೆ ಆಗ್ರಹ ಹೋದ್ರು. ಪಾರ್ಟಿನಲ್ಲಿ ಜನಸೇವೆ ಮಾಡೋ ಅವಕಾಶ ಇಂಥ ಸಂದರ್ಭ, ಕಷ್ಟ ಸಂದರ್ಭ ಜನಗಳಿಗೀಗ. ನಿಮ್ಗೆ ಅರ್ಥ ಆಗ್ತಿಲ್ಲ ಮುಂದೆ ಏನಾಗ್ಬಹುದು ಅಂತ. ಈಗ 94 ಲಕ್ಷ ಪಶ್ಚಿಮ ಬಂಗಾಳದಾಗ ಅವ್ರಿಗೆ ನಾವು ದೇಶ ಪ್ರಜೆನೇ ಅಲ್ಲ, ಹೋಗಕಡಿ ಅವ್ರು ಯಾರ ಮತದಾನ ಹಕ್ಕು ಇಲ್ಲ. ಈಗ ಕೇರಳದಲ್ಲಿ 23 ಲಕ್ಷ, ಕರ್ನಾಟಕದಲ್ಲಿ 100% ಆಗ್ತದ ನನಗೇನ್ ಅನ್ಸುದಿಲ್ಲ. ನಮ್ಮಲ್ಲೂ ಎಷ್ಟೋ ಮತಗಳು ಹೋಗ್ತಾವ, ಎಷ್ಟು ಮತಗಳು ಹೋಗ್ತಾವ ಅಷ್ಟು ಅವ್ರಿಗೆ ಅನುಕೂಲ ಅದ. ಇದು ತಿಳ್ಕೊರಿ. ನಿಮಗೂ ಅನುಕೂಲ ಆಗ್ಬೇಕು, ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ಬೇಕು, ಹೆಚ್ಚು ಮಂದಿಗೆ ಅನುಕೂಲ ಆಗ್ಬೇಕು. ಇದನ್ನ ಸಂಕಲ್ಪ ಮಾಡ್ರಿ, ಎಲ್ಯಾಗ ಹಾಕೊಡ್ರಿ. ಇನ್ನೊಂದ್ 10 ದಿವಸ, ಇನ್ನೊಂದ್ 15 ದಿವಸ ಕೈ ಮುಗಿತೀನಿ ನಿಮಗ. ಆ ಬಡ್ರಿಗೋಸ್ಕರ ನೀವೆಲ್ಲರೂ ಕೆಲಸ ಮಾಡ್ರಿ ಹೇಳಿ ನಮ್ಮ